ಸರ್ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮ್ಗೆ ಇಂಜಿನ್ ಸೀರೀಸ್ ಅಲ್ಲಿ ಹೋಗ್ತೀನಿ ಅಂತ ಅಂದ್ರೆ ಇದು ಬಂದು ನಿಮ್ಗೆ 475 DI MS6+ ಅಂದ್ಬಿಟ್ಟು ಓಕೆ. ಈ ಟ್ರ್ಯಾಕ್ಟರ್ ಬಂದು 42 HP ಕೆಪಾಸಿಟಿ ಬರುತ್ತೆ. ಓಕೆ. ಇದ್ರದ್ದು ಬಂದ್ಬಿಟ್ಟು ನಿಮ್ಗೆ 4 ಸಿಲಿಂಡರ್ ಬರುತ್ತೆ. ಓಕೆ. ನಿಮ್ಗೆ ಇದರಲ್ಲಿ ಮೈಲೇಜ್ ಸೀರೀಸ್ ಹೋಗ್ತೀನಿ ಅಂತ ಅಂದ್ರೆ ಎಕ್ಸಾಂಪಲ್ ನೀವು ಗಂಟೆ ಲೆಕ್ಕ ಹೋಗ್ತೀನಿ ಅಂತ ಅಂದ್ರೆ 3 ರಿಂದ 4 ಲೀಟರ್ ಕುಡಿಯುತ್ತೆ. ಓಕೆ. ರೋಡ್ ಅಲ್ಲಿ ಹೋಗ್ತೀನಿ ಅಂದ್ರೆ 8 ರಿಂದ 10 ಮೈಲೇಜ್ ಕೊಡುತ್ತೆ. ಹೌದು ಸರ್, ಇದು ಈ ಒಂದು ಪರ್ಟಿಕ್ಯುಲರ್ ಟ್ರ್ಯಾಕ್ಟರ್ ಯಾವ ಅಪ್ಲಿಕೇಶನ್ಗೆ ಸರ್ ಜಾಸ್ತಿ ಕಸ್ಟಮರ್ ತಗೊಂಡು ಹೋಗೋದು? ಸರ್ ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಅಲ್ಲಿ ಹೋಗ್ತೀನಿ ಅಂದ್ರೆ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನೀವು ಟ್ಯಾಂಕರ್, ಎಮ್ ಸ್ಯಾಂಡ್, ಪ್ರೆಷರ್, ಮಣ್ಣು ಆ ತರ ಪರ್ಪಸ್ ಯೂಸ್ ಆಗುತ್ತೆ. ಈಗ ಭೂಮಿ ಹದ ಮಾಡೋದಕ್ಕೆ ಅದು ಬಂದ್ಬಿಟ್ಟು 5 9 36 ರೋಟಾವೇಟರ್ ಇಂಪ್ಲಿಮೆಂಟ್ ಹಾಕೋಬಹುದು. ಟ್ರಾಲಿಯಲ್ಲಿ ಹೋಗ್ತೀನಿ ಅಂದ್ರೆ ನಿಮ್ಗೆ 8 ರಿಂದ 10 ಟನ್ ಲೋಡ್ ಕೆಪಾಸಿಟಿ ಇಡೋ ಶಕ್ತಿ ಇದೆ. ಓಕೆ. ಅಂದ್ರೆ ಸರ್ ಏನ್ ಹೇಳ್ತಿರೋದು ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಬಂದ್ಬಿಟ್ಟು ರಫ್ ಅಂಡ್ ಟಫ್ ಯೂಸೇಜ್ಗೆ ಹೋಗುವಂತ ಟ್ರ್ಯಾಕ್ಟರ್. ಸರ್, ಇದರದ್ದು ಸರ್ವಿಸ್ ಚಾರ್ಜಸ್ ಏನ್ ಬರುತ್ತೆ ಸರ್? ಸರ್ ಇದು ಹೋಗ್ತೀನಿ ಅಂತ ಅಂದ್ರೆ ನಿಮ್ಗೆ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 120 ಅವರ್ಸ್ಗೆ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಇದ್ರ ಸರ್ವಿಸ್ ಚಾರ್ಜ್ ಬಂದ್ಬಿಟ್ಟು ಫಿಲ್ಟರ್ ಆಯಿಲ್, ಇಂಜಿನ್ ಆಯಿಲ್, ಕೂಲೆಂಟ್ ಇದರ ಸರ್ವಿಸ್ ಬಂದ್ಬಿಟ್ಟು ನಿಮ್ಗೆ 3600 ರೂಪಾಯಿ ಆಗುತ್ತೆ ಅಷ್ಟೇ. ಅಂದ್ರೆ ಸರ್ ನೀವು ಡೋರ್ ಸ್ಟೆಪ್ಗೆ ಹೋಗಿಬಿಟ್ಟು ಸರ್ವಿಸ್ ಮಾಡ್ತೀರಾ? ಡೋರ್ ಸ್ಟೆಪ್ ಅಲ್ಲಿ ಹೋಗ್ತೀನಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಡ್ ಮಾಡ್ತೀರಿ ಸರ್. ಲೇಬರ್ ಫ್ರೀ. ಅದೊಂದು ಪೆಟ್ರೋಲ್ಗೆ ಒಂದು ದುಡ್ಡು ಕೊಡಬೇಕಾಗುತ್ತೆ ಮೆಕ್ಯಾನಿಕ್ಗೆ.